ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್, ಅಮ್ಮ ಅವರು ಹೊಸ ಮನೆಗೆ ಹೋಗಿದ್ದರು, ಅಲ್ಲಿ ಹಾಲು ಉಗಿಸ್ತಾ ಇದ್ರು. ಸೊ ನಾನು ಕೂಡ ಹೋಗಿದ್ದೆ. ಅದು ಒಂದು ಚಿಕ್ಕದಾಗಿ ವ್ಲಾಗನ್ನು ಶೇರ್ ಮಾಡ್ಕೊಳ್ಳೋಣ ಇವತ್ತು ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಚಾನಲ್ನ ನೋಡ್ತಾ ಇದ್ರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ಅಮ್ಮ ಹೊಸ ಮನೆಗೆ ಹೋಗ್ತಾಯಿದ್ರು. ಹೊಸ ಮನೆಯಲ್ಲಿ ಹಾಲನ್ನು ಉಕ್ಕಿಸ್ತಾಯಿದ್ರು. ಯಾವಾಗಲೂ ಕೂಡ ಫ್ರೈಡೇ ಶುಕ್ರವಾರನೇ ಹೆಚ್ಚಾಗಿ ಅಮ್ಮ ಹೊಸ ಮನೆಗೆ ಹೋಗೋದು ಮತ್ತು ಹಾಲು ಉಕ್ಸೋದು ಯಾವಾಗಲೂ ಕೂಡ ಶುಕ್ರವಾರನೇ ಇಟ್ಕೊಂಡಿರ್ತಾರೆ. ಸೊ ಇವಾಗ ಹೊಸ ಮನೆಗೆ ಲೀಸ್ಗೆ ಬಂದಿದ್ದಾರೆ. ಲಾಸ್ಟು ಕೂಡ ಆವಾಗ ಲೀಸ್ಗೆ ಇದ್ದಿದ್ದು. ತುಂಬ ಅಂದರೆ ರೀಸೆಂಟ್ ಒಂದು 10 ವರ್ಷದಿಂದ ಕೂಡ ಅವ್ರು ಒಂದು 10-15 ವರ್ಷದಿಂದ ಎಲ್ಲ ಮನೆಗೂ ಕೂಡ ಲೀಸ್ಗೆ ಹೋಗ್ತಾ ಇರೋವಂಥದ್ದು, ರೆಂಟ್ಗಲ್ಲ. ಸೊ ಹಾಲನ್ನು ಉಕ್ಕಿಸಿ ಈ ರೀತಿ ಅಮ್ಮ ಪೂಜೆಯನ್ನು ಮಾಡ್ಕೊಂಡಿದ್ರು. ಸೊ ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ರು. ಬರಬೇಕಾದ್ರೆ ಯಾವಾಗಲೂ ಕೂಡ ಒಂದು 5 ಥರದ ಧಾನ್ಯ ಮತ್ತು ಉಪ್ಪು ಮತ್ತು ಹೊಸ ಪರ್ಕೆ ಮತ್ತು ಹಾಲು ಉಗ್ಸೋಕ್ಕೊಂದು ಹೊಸ ಪಾತ್ರೆ, ಇದೆಲ್ಲ ಮತ್ತು ದೇವ್ರ ಫೋಟೋ ಎಲ್ಲ ಜೊತೆಗೆ ತೊಗೊಂಬರ್ತಾರೆ. ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮ್ಮ ಹಾಲು ಉಕ್ಕಿಸ್ತಾ ಇದ್ದು ನಾನು ನೋಡಿರೋ ಮಟ್ಟಿಗೆ. ಬಟ್ ಈ ಸಲ ಏನಾಯಿತು ಅಂದರೆ ಯಾರೋ ಪುರೋಹಿತರ ಹತ್ರ ಕೇಳಿದರು. ಅಂದರೆ ದಿನಗಳು ಸರಿ ಇರಲಿಲ್ವಲ್ಲ, ಹಾಗಾಗಿ ಕೇಳಿದರು. ಜೊತೆಗೆ ಅವರು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲು ಉಗ್ಸೋಣ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಪೇಂಟ್ ಆಗೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರು ನೈಟು ಕ್ಲೀನ್ ಮಾಡೋದು ಕೂಡ ಲೇಟಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಹಾಲನ್ನು ಉಗ್ಸೋದಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನು ಟೈಮಿಂಗ್ಸು ಇಟ್ಕೊಟ್ಟಿದ್ರು ಆ ಟೈಮಿಂಗ್ಸಲ್ಲಿ 9 to 10 ಒಳಗಡೆ ಹಾಲನ್ನು ಉಗಿಸ್ಬೇಕಂತ ಹೇಳಿದ್ರು. ಆ ಸಮಯದಲ್ಲಿ ಹಾಲನ್ನು ಉಗಿಸಿದ್ರು. ನಾನು ಕೂಡ ಅಮ್ಮ ಕರೆದಿದ್ರು. ಹಾಗೆ ಅಮ್ಮೋಗನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅಂದರೆ ಅವನ ಸ್ಕೂಲಿಗೆ ಕಳಿಸಿ ಆಮೇಲೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿ 7:30 ಆಲ್ಮೋಸ್ಟ್ ಅವ್ನ ಬಾಕ್ಸ್ ಕೂಡ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಅವನಿಗೆ ಸ್ಕೂಲ್ ಡ್ರೆಸ್ ಎಲ್ಲ ಹಾಕಿ ಇದ್ದೆ. ಏನಂದರೆ ಅವನು ಕೂಡ ಯಾಕೋ ಹೊಟ್ಟೆ ನೋವು ಅಂತ ಇದ್ದ ಮತ್ತು ತುಂಬ ಹುಷಾರಿಲ್ಲದ ಥರ ಮಾಡ್ತಾಯಿದ್ದ ಮತ್ತು ಫೀವರ್ ಕೂಡ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಸರಿ ಬಿಡು ಅಂದ್ಬಿಟ್ಟು ಅವನಿಗೂ ಕೂಡ ರಜಾ ಹಾಕಿಸಿ ಆಮೇಲೆ ಅಮ್ಮನ ಮನೆಗೆ ಹೋದ್ವಿ. ಆಮೇಲೆ ಅವನಿಗೆ ಜಾಸ್ತಿನೇ ವಾಮಿಟಿಂಗು ಮತ್ತು ಇದು ಜ್ವರ ಸ್ಟಾರ್ಟ್ ಆಗೇ ಬಿಡ್ತು. ಸೊ ಅವನು ಮಲ್ಕೊಂಡ. ಸೊ ನಾವು ನೆಕ್ಸ್ಟ್ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ನೋಡಿ ಮತ್ತು ಇದು ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಇತ್ತಲ್ಲ, ಸೊ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಮಾತುಕತೆ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆ ನಂತರ ಬಂದ್ಬಿಟ್ಟು ಅಂದರೆ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ ನಾನು. ಪುಳಿಯೋಗರೆ ಮಾಡಿದ್ದೆ, ಅಲ್ಲಿಗೆ ತೊಗೊಂಡು ಹೋಗ್ಬಿಟ್ಟೆ. ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲಿಗೆ ತೊಗೊಂಡೋದೆ. ಸೊ ಅಲ್ಲಿ ತಿಂದರೆ ಆಯ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ನಮ್ಮ ಮನೆಯವರು ಕೆಲಸ ಇತ್ತು, ಅವರಿಗೆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಮ್ಮನ ಮನೆ ಹತ್ರನೇ ಬಂದರು. ಸೊ ಗಿದ್ದೇ ಇದೆ, ಎಲ್ರಿಗೂ ಗೊತ್ತೇ ಇದೆ. ಒಂದು ಮನೆ ಚೇಂಜ್ ಮಾಡ್ತೀವಿ ಅಂದರೆ ಎಷ್ಟು ಅದರಲ್ಲಿ ಪರಿಶ್ರಮ ಇರುತ್ತೆ ಅಂದರೆ ಸಾಮಾನು ಶಿಫ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ. ಶಿಫ್ಟ್ ಮಾಡಿದ್ಮೇಲೆ ಅದನ್ನು ಜೋಡ್ಸೋದು ಇನ್ನೂ ಅದಕ್ಕಿಂತ ದೊಡ್ಡ ಸಾಹಸ ಕೆಲಸ ಅಂತ ಹೇಳ್ಬೋದು. ಯಾಕೆ ಬೇಕಪ್ಪ ಇದೆಲ್ಲ ಅಂತ ಅನ್ನಿಸ್ಬಿಡುತ್ತೆ, ಹಾಗಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ನೋಡ್ತಾ ಇರ್ಬೋದು, ಮನೆ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿಲ್ಲ ಅಂತೇನಿಲ್ಲ, ಚೆನ್ನಾಗಿದೆ. ಮತ್ತು ಗಾಳಿ ಬೆಳಕು ಮೇನು ಮನೆಗೆ ಬೇಕಾಗಿರೋದು, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ. ಡಬಲ್ ಬೆಡ್ರೂಮು ಚೆನ್ನಾಗಿದೆ. ಸೊ ನಮ್ಮ ಅಜ್ಜಿ ಕೂಡ ಇವಾಗ ನಮ್ಮ ಅಪ್ಪ ಅಮ್ಮನ ಜೊತೆನೇ ಇರೋದು. ಸೊ ಅವರೊಬ್ಬರು ಬಂದಿಲ್ಲ ಇನ್ನು, ಅವ್ರನ್ನ ಕರ್ಕೊಂಬರ್ತಾರೆ. ಸೊ ಹಾಗಾಗಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಇವಾಗ. ಮುಂಚೆ ಫಸ್ಟು ಅಂದರೆ ಇದ್ದಿದ್ದು ಸಿಂಗಲ್ ಬೆಡ್ರೂಮು, ಅದಕ್ಕೂ ಮುಂಚೆ ಇದ್ದಿದ್ದು ಡಬಲ್ ಬೆಡ್ರೂಮು. ಮತ್ತು ಇವಾಗ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಅಂದರೆ ಮನೆ ಸಿಗೋದೇ ಕಷ್ಟ ಫ್ರೆಂಡ್ಸ್. ಹಾಗಾಗಿ ಯಾವಾಗ ಹೆಂಗೆ ಸಿಗುತ್ತೋ ಡಬಲ್ ಬೆಡ್ರೂಮು ಸಿಂಗಲ್ ಬೆಡ್ರೂಮು ಹೆಂಗೆ ಸಿಗುತ್ತೋ ಹಾಗೆ ಅಡ್ಜಸ್ಟ್ ಆಗಿ ಹೋಗ್ತಾರೆ ಅವರು. ಸೊ ಲಾಸ್ಟ್ ಒಂದು 3 ಇಯರ್ಸ್ಗೆ ಲೀಸ್ಗೆ ಹಾಕ್ಸ್ಕೊಂಡಿದ್ರು. ಇವಾಗ ಒಂದು 3 ಇಯರ್ಸ್ಗೆ ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ. ನೆಕ್ಸ್ಟು ನೋಡಬೇಕು ಯಾವ ಪ್ಲ್ಯಾನು ಏನಿದೆ ಅಂತ ಅವ್ರದ್ದು. ಸೊ ಹಾಗಾಗಿ ನಾನು ಕೂಡ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಟೆ. ಹಾಗೇ
ನಾನು ಕೂಡ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವ್ಲಾಗ್ ಮಾಡ್ತಾಯಿದ್ದೆ. ಬಟ್ ಅಲ್ಲಿ ಏನು ಜಾಸ್ತಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸಾಮಾನುಗಳೆಲ್ಲ ತೊಗೊಂಬರ್ತಾನೇ ಇದ್ದರು. ಅದನ್ನೆಲ್ಲ ಸ್ವಲ್ಪ ಹೋಗಿ ಈಸ್ಕೊಂಬರ್ಬೋದು, ಒಳಗಡೆ ಇಡೋದು ಅದೇ ಕೆಲಸ ಆಗಿಬಿಟ್ಟಿತ್ತು. ಇದು ನಾನು ಹೋದಾಗ ಅಷ್ಟೇ ಹಿಡ್ದಿರೋದು, ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ. ಹೋದಾಗ ಸ್ವಲ್ಪ ಅಷ್ಟೇ ಹಿಡ್ದಿದ್ದು, ಅಷ್ಟೇ ಟೈಮ್ ಸಿಕ್ಕಿದ್ದು. ಆಮೇಲೆಲ್ಲ ಸಾಮಾನೆಲ್ಲ ತೊಗೊಂಬರ್ಬೇಕಾದ್ರೆ ಆಗಲಿಲ್ಲ ಹಿಡಿಯೋದಕ್ಕೆ, ಸುಮ್ಮನಾಗ್ಬಿಟ್ಟೆ, ಶೂಟ್ ಮಾಡೋದಕ್ಕೆ ಆಗಲಿಲ್ಲ ವಿಡಿಯೋನ. ಆಮೇಲೆ ಅಮ್ಮ ದೋಸೆ ಮತ್ತು ಚಟ್ನಿ ಮಾಡಿದರು. ಸೊ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ಚಟ್ನಿ ಜೊತೆಗೆ ನಾನು ತೊಗೊಂಬಂದೆ ಪುಳಿಯೋಗರೆ. ಎಲ್ಲವೂ ಕೂಡ ಸ್ವಲ್ಪ ತಿಂದ್ವಿ. ಆಮೇಲೆ ಅವರು ಸಾಮಾನು ಶಿಫ್ಟ್ ಮಾಡೋದಕ್ಕೆ ಗಾಡಿ ಹೇಳಿದರು. ಇವಾಗ ಗಾಡಿಗೆ ಹೇಳಿಬಿಟ್ರೆ ಅವರೇ ಇಂತಿಷ್ಟು ಅಂತ ತೊಗೊತಾರೆ, ಅಂದರೆ ಅದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವ್ರದ್ದು ಸ್ವಲ್ಪ ಹತ್ರನೇ ಇತ್ತು, ಹಾಗಾಗಿ ಒಂದು 400 ತೊಗೊಂಡ್ರು ಅವರು. ಅವರಿಗೆ ಹೇಳ್ಬಿಟ್ಟಿದ್ರು ಒಂದು ಸರಿ ಅವ್ರು ತೊಗೊಂಬಂದು ಹಾಕ್ಬಿಟ್ರೆ ಸಾಕು ಅಂತ. ಅಂದರೆ ನಮ್ಮ ಅಪ್ಪ ಅಮ್ಮನ ಜಾಸ್ತಿ ಏನು ಅಷ್ಟೊಂದು ಏನೂ ಇಲ್ಲ, ಅಂದರೆ ತೊಗೊಂಡೋಗಿ ಎಲ್ಲ ಊರಲ್ಲಿ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಮನೆ ಶಿಫ್ಟ್ ಮಾಡ್ತಾ ಇರ್ತೀವಿ, ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ಹೆಚ್ಚಾಗಿ ಊರಲ್ಲಿ ಹಾಕಿದ್ದಾರೆ. ಹಾಗಾಗಿ ಒಂದು ಸಲ ತೊಗೊಂಬಂದು ಹಾಕಿದ್ರೆ ಸಾಕು ಅಂದ್ಬಿಟ್ಟು ಹೇಳಿದರು. ಹಾಗೆ ಸಾಮಾನೆಲ್ಲ ಶಿಫ್ಟ್ ಆದಮೇಲೆ ಸಂಜೆ ಅಮ್ಮ ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಕೊಟ್ಟರು. ಹಾಗೆ ಆ ಮಗು ಕೂಡ ತುಂಬ ಹುಷಾರಿರಲಿಲ್ಲ, ತುಂಬ ಜ್ವರ ಆಗಿಬಿಡ್ತು. ನಾನು ಊಟ ಕೂಡ ಮಾಡಲಿಲ್ಲ, ಅಲ್ಲಿ ಬಂದ್ಬಿಟ್ವಿ ಎಲ್ಲ. ಅಲ್ಲಿಂದ ಡೈರೆಕ್ಟ್ ಆಸ್ಪತ್ರೆಗೆ ಬಂದ್ವಿ. ಡಾಕ್ಟ್ರು ಅವನಿಗೆ ತಿಳಿ ಸಾಂಬಾರು ಅನ್ನ ಸಜೆಸ್ಟ್ ಮಾಡಿದ್ರು. ಸೊ ಹಂಗಾಗಿ ಅಲ್ಲಿಂದ ಆಸ್ಪತ್ರೆಗೆ ಬಂದು ಮತ್ತೆ ಮನೆಗೆ ಬಂದು ಮನೇಲಿ ಮತ್ತು ಅನ್ನ ತಿಳಿ ಸಾಂಬಾರು ಮಾಡಿ ಅವನಿಗೆ ಊಟ ಮಾಡಿಸಿ ಸಿರಪ್ ಹಾಕಿ ನಾವೆಲ್ಲ ಊಟ ಮಾಡಿ ಇವಾಗ ಮಲ್ಕೋತಾ ಇದ್ದೀವಿ ಫ್ರೆಂಡ್ಸ್. ವಾಯ್ಸ್ ಓವರಿಂಗ್ ಕೊಟ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಮಲ್ಕೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರಿಂಗ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಗುಡ್ ನೈಟ್.